ಸೊ ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆ ಇಬ್ಬರು ಗಂಡ ಹೆಂಡ್ತಿದ್ದಾರೆ, ಅವರು ಸೇರಿ ಸಹವಾಸ ಒಬ್ಬರಿಗಿಂತ ಒಬ್ಬರೇ. ಸೊ ಹೊಲವನ್ನು ಮಾರ್ಬಿಟ್ಟು ಬರ್ತಾ ಇದ್ದಾನೆ. ದೇವರ ಆಲಯಕ್ಕೆ ಬರುವಾಗ ಪೇತ್ರನು ಕೇಳ್ತಾನೆ, ನೀನು ಹೊಲವನ್ನು ಇಷ್ಟಕ್ಕೆ ಮಾರಿದ ಎಂಬುದಾಗಿ. ಅವನು ಹೌದು ಸ್ವಾಮಿ, ಇಷ್ಟಕ್ಕೆ ಮಾರಿದೆ. ನೀನು ಸುಳ್ಳಾಡಿದ್ದು ನನಗಲ್ಲ, ಯಾರಿಗೆ? ದೇವರಿಗೆ. ಸೊ ಆಗ ಹೇಳಿದ ತಕ್ಷಣವೇ ದೇವರ ಒಂದು ಶಾಪ ಅಲ್ಲಿ ಹನನೀಯನ ಮೇಲೆ ಬಂದಿಟ್ಟು ಅವನು ಅಲ್ಲೇ ಬಿದ್ದು ಸತ್ತೋಗ್ತಾನೆ. ಸತ್ತೋದಾಗ ಎಲ್ಲ ತೆಗೆದುಕೊಂಡು ಹೋಗಿ ಗುಂಡಿ ಹೊಡೆದು ಬರ್ತಾರೆ. ಹೆಂಡತಿನ ಮನೆಯೊಳಗೆ ಬಚ್ಚಿಟ್ಟ ಹಣವನ್ನೆಲ್ಲ ಸ್ವಲ್ಪ ಬೀರೋ ಡಸಲ್ ಎಲ್ಲ ಹಾಕಿರ್ಬೇಕು ಎಂಬುದಾಗಿ ಕಾಯ್ತಾ ಇರ್ತಾಳೆ. ಸ್ವಲ್ಪ ಲೇಟಾಗಿ ಬರ್ತಾಳೆ. ಲೇಟಾಗಿ ಬಂದಾಗ ಮತ್ತೆ ಅದೇ ಕ್ವಶನ್ ಕೇಳ್ತಾನೆ ಪೇತ್ರನು, ನಿಮ್ಮ ಹೊಲವನ್ನು ಇಷ್ಟೇ ಹಣಕ್ಕೆ ಮಾಡಿದ್ದು? ಹೌದು, ಇಷ್ಟೇ ಹಣಕ್ಕೆ. ಅವಳು ಹೇಳ್ತಾಳೆ, ಇವಾಗ ನಿನ್ನ ಗಂಡನನ್ನು ಊರಿಟ್ಟವರು ಬಾಗಿಲಿನಲ್ಲಿ ಬಂದು ನಿಂತಿದ್ದಾರೆ. ಸೊ ನೋಡ್ರಿ, ಸುಳ್ಳುಗಳು ಹೇಗೆ ಬರ್ತದೆ? ಸ್ವಾಭಾವಿಕವಾಗಿ ಬರ್ತದೆ. ಇವತ್ತು ಸುಳ್ಳಿಗೆ ಮೂಲ ಪುರುಷನು ಸೈತಾನನು, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಸ್ವಾಭಾವಿಕವಾಗಿ ಸುಳ್ಳಾಡ್ತಾನೆ ಎಂಬುದಾಗಿ. ಸೊ ಇಲ್ಲಿ ದಾವೀದನು ಹೇಳ್ತಿದ್ದಾನೆ, ಇವತ್ತು ಸ್ವ ಇಚ್ಛೆಯಿಂದ ಅವರು ಅನ್ಕೊಂಡು ಮಾಡುವಂತ ಪಾಪಗಳು ಸಹ ಇವತ್ತು ದೇವರಿಂದ ಮನುಷ್ಯನನ್ನ ದೂರ ಮಾಡ್ತದೆ. ಮತ್ತೆ ಪ್ರೇರೇಪಿಸಲ್ಪಟ್ಟು ಮಾಡುವಂತ ಪಾಪಗಳು ಸಹ ಇವತ್ತು ಮನುಷ್ಯನನ್ನ ದೇವರಿಂದ ದೂರ ಮಾಡ್ತದೆ. ಆದಿಕಾಂಡದಲ್ಲಿ ಇಬ್ಬರು ಗಂಡ ಹೆಂಡ್ತಿದ್ದಾರೆ. ಸೊ ಅವಳು ಮತ್ತೆ ಆದಾಮ ಎಂಬುದಾಗಿ. ಸೊ ಅಲ್ಲಿ ಅವಳಿಗೆ ಸರ್ಪ ಏನೋ ಒಂದು ಹಣ್ಣನ್ನು ತೋರಿಸ್ತು, ಅದು ನೋಡ್ಲಿಕ್ಕೆ ರಮ್ಯವಾಗಿಯೂ ತಿನ್ಲಿಕ್ಕೆ ಸಿಹಿಯಾಗಿತ್ತು ಎಂಬುದಾಗಿ ವಾಕ್ಯದಲ್ಲಿ ಬರಲ್ಪಡುತ್ತೆ 3ನೇ ಅಧ್ಯಾಯದಲ್ಲಿ. ಸೊ ಅದನ್ನು ತೆಗೆದುಕೊಂಡು ತಾನು ತಿನ್ನುವುದಲ್ಲದೆ ತನ್ನ ಗಂಡನಿಗೂ ಕೊಟ್ಟಳು ಎಂಬುದಾಗಿ. ಸೊ ಅಲ್ಲಿ ನೋಡ್ರಿ, ಅಲ್ಲೂ ಸಹ ದೇವರಿಗೆ ಅವಿದ್ಯರಾದರು. ಅಂದ್ರೆ ಇದು ಪ್ರೇರೇಪಿಸಲ್ಪಡುವಂತ ಒಂದು ಪಾಪ. ಸರ್ಪದಿಂದ ಅವಳು ಪ್ರೇರೇಪಿಸಲ್ಪಟ್ಲು, ಅವಳನ್ನ ಕೇಳದೆ ಆದಾಮ ಏನು ಮಾಡ್ದ? ಅದನ್ನ ತಿಂದು ಅವನು ಪಾಪಿಷ್ಠನಾದ. ಸೊ ಇವತ್ತು ದೇವರ ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ಇವತ್ತು ಈ ಲೋಕದಲ್ಲಿ ನಾವು ದೇವರಿಂದ ದೂರ ಆಗ್ತಿದ್ದೇವೆ, ಯಾವ ರೀತಿಯಾದ ಪಾಪ ನನ್ನನ್ನು ನಿಮ್ಮನ್ನು ದೇವರಿಂದ ದೂರ ಮಾಡ್ತಿದೆ. ಇವತ್ತು ದಿನನಿತ್ಯ ಅದನ್ನ ಧ್ಯಾನ ಮಾಡಿ ಒಪ್ಪಿಕೊಂಡು ಅದನ್ನ ಬಿಟ್ಟು ಬಿಡುವವರಾಗಿರ್ಬೇಕು. ಹಲ್ಲೆಲೂಯಾ. ಸೊ ಪಾಸ್ಟರ್ ಅವರು ಹೇಳ್ತಾ ಇದ್ರು, ನಾವು ಯಾರ ಜೊತೆ ಇರ್ತೇವೆ ಎಂಬುದಾಗಿ. ಯೇಸು ಸ್ವಾಮಿ ಜೊತೆ ಅಲ್ಲಿ ಮನೆಗೆ ಹೋದವರು ಎಷ್ಟು ಜನ? 3 ಜನ ಹೋದ್ರು. ಆ 3 ಜನ ಶಿಷ್ಯರು ಎಂಥವರಾಗಿದ್ರು ಎಂಬುದಾಗಿ ನೋಡುದು. ಹಲ್ಲೆಲೂಯಾ. ಸೊ ಇವತ್ತು ಭೂಮಿ ಮೇಲೆ ನಾವು ಯಾರ ಜೊತೆ ಸೇರ್ತಿದ್ದೇವೆ, ನಮ್ಮ ಸಹವಾಸ ಯಾರ ಜೊತೆ ಇದೆ, ನಮ್ಮ ಒಡನಾಟ ಯಾರ ಜೊತೆ ಇದೆ, ನಮ್ಮ ಫ್ರೆಂಡ್ಶಿಪ್ ಯಾರ ಜೊತೆ ಇದೆ ಎಂಬುದಾಗಿ ನಾವು ಜಾಗೃತಿ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ಟೆಲ್ ಮಿ ಹೂ ಇಸ್ ಯುವರ್ ಫ್ರೆಂಡ್, ಐ ವಿಲ್ ಟೆಲ್ ಯು ಹೂ ಆರ್ ಯು ಅಂತ. ನೀವು ಯಾರ ಜೊತೆ ಸೇರ್ತೀರಾ ಇವತ್ತು ನೀವು ಅವ್ರ ಥರದೇ ಬದಲಾಗ್ತೀರ. ಕಾಲಕ್ರಮೇಣವಾಗಿ ಅವ್ರ ಥರದೇ ಬದಲಾಗ್ಬಿಡ್ತೀರ. ಸೊ ಆದ್ರಿಂದ ನಾವು ಸಹವಾಸ, ನಮ್ಮ ಫ್ರೆಂಡ್ಶಿಪ್ ಯಾರ ಜೊತೆ ಮಾಡಬೇಕೆಂಬುದಾಗಿ ನಾವು ಜಾಗೃತಿ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. ನಾವು ಎಚ್ಚರಿಕೆ ಉಳ್ಳವರಾಗಿರ್ಬೇಕು. ಇವತ್ತು ಸರ್ಪದ ಸಹವಾಸ ಮಾಡಿದ್ರೆ ಸರ್ಪದ ಬುದ್ಧಿನೇ ಬರ್ತದೆ, ಇಲಿ ಸಹವಾಸ ಮಾಡಿದ್ರೆ ಇಲಿ ಬುದ್ಧಿನೇ ಬರ್ತದೆ, ಹುಲಿ ಸಹವಾಸ ಮಾಡಿದ್ರೆ ಹುಲಿ ಬುದ್ಧಿನೇ ಬರ್ತದೆ. ಆದ್ರೆ ಶಿಷ್ಟನು ಸಿಂಹದಂತೆ ಧೈರ್ಯದಿಂದ ಇರ್ತಾನೆ. ಇವತ್ತು ಸಿಂಹದ ಸಹವಾಸ ಮಾಡಿದ್ರೆ ಅವನು ಸಿಂಹದ ಆಗಿರ್ತಾನೆ. ಹಲ್ಲೆಲೂಯಾ. ಇವತ್ತು ನಿನ್ನ ಸಹವಾಸ ಯಾರ ಜೊತೆ ಆಗಿದೆ? ಆದ್ರಿಂದ ದೇವರ ಮಕ್ಕಳಾದ ನಾವು ಜಾಗೃತಿ ಉಳ್ಳವರಾಗಿರ್ಬೇಕು. ಸೊ ಇಲ್ಲಿ ನಾಯಿಗಳು ಇವತ್ತು ವೈರಿಗಳ ದೇಹವನ್ನ ತಿಂದು ಬಿಡ್ತವೆ. ನೀನು ಸಾಕಿರುವಂತ ನಾಯಿಗಳಿಗೆ ವೈರಿಗಳ ದೇಹದಲ್ಲಿ ಪಾಲು ಸಿಕ್ಕುವುದು ಎಂಬುದಾಗಿ ದಾವೀದನಿಗೆ ದೇವರು ಹೇಳ್ತಿದ್ದಾರೆ. ಹಾಗಾದ್ರೆ ನನ್ನನ್ನು ನಿಮ್ಮನ್ನ ಹಿಂಬಾಲಿಸುವಂತ ಶತ್ರುಗಳು, ನಿಮ್ಮ ವಿರುದ್ಧ ಹೋರಾಡುವಂತ ಶತ್ರುಗಳಿಗೆ ಇದೇ ಗತಿ ಆಗ್ತದೆ. ಇವತ್ತು ದೇವರು ನೋಡ್ಕೊಂಡು ಸುಮ್ಮನೆ ಇರುವಂತ ದೇವರಲ್ಲ. ತನ್ನ ಮಗಳು ಕಷ್ಟಪಡ್ತಿದ್ರೆ, ತನ್ನ ಮಗ ಕಷ್ಟಪಡ್ತಿದ್ರೆ ದೇವರು ಸುಮ್ಮನೆ ನೋಡ್ಕೊಂಡಿರುವುದಿಲ್ಲ. ಇವತ್ತು ದೇವರ ಹೃದಯ ಕರಗುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರ ಹೃದಯ ಇವತ್ತು ತನ್ನ ಮಕ್ಕಳಿಗೋಸ್ಕರ ಮಿಡಿಯುವಂತದ್ದಾಗಿದೆ.